ವೆಲ್ಕಮ್ ಟು ರಾಂಜನ್ ಬಾಯ್ಸ್ ಯೂಟ್ಯೂಬ್ ಚಾನಲ್. ನಾವು ಮತ್ತೆ ಇವತ್ತು ಹೊಸ ವಿಡಿಯೋದಲ್ಲಿ ಬಂದಿದ್ದೀವಿ. ಇವತ್ತು ನಾವು ನಿಮಗೆ MRI ಬ್ರೇನ್ ಮತ್ತು MR ವಿನೋಗ್ರಾಮ್ ಮತ್ತು MR ಆಂಜಿಯೋಗ್ರಾಮ್ನ ಪ್ರೋಟೋಕಾಲ್ಸ್ನ ಪ್ಲಾನಿಂಗ್ನ ಯಾವ ಥರ ಮಾಡ್ಬೇಕನ್ನೋದನ್ನ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಅದೇ ಥರ ಹಿಂದಿನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಆದರೆ ಹಿಂದಿನ ವಿಡಿಯೋಗಳು ನೀವು ಯಾರು ನೋಡಿಲ್ಲ ಅಂದರೆ ಮತ್ತೆ ಹೋಗ್ಬಿಟ್ಟು ನಮ್ಮ ಚಾನಲಲ್ಲಿ ಹಿಂದಿನ ವಿಡಿಯೋಗಳನ್ನ ತಪ್ಪದೆ ನೋಡಿ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹ್ಯಾಂಡ್ ಬಜರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ನನಗೆ ಪೇಷಂಟು ಭಯ ಆದಾಗ ಇದು ಪ್ರೆಸ್ ಮಾಡಿದಾಗ ಹ್ಯಾಂಡ್ ಬಜರ್ ಪ್ರೆಸ್ ಮಾಡಿದಾಗ ನಮ್ಗೆ ಸಿಗ್ನಲ್ ಬರುತ್ತೆ. ಅವಾಗ ನಾವು ಬಂದು ಪೇಷಂಟ್ನ ಮಾತಾಡಿಸಿ ಏನಾಗಿದೆ ಅಂತ ತಿಳ್ಕೊತೀವಿ. ಇಟ್ಕೊಳ್ಳಿ ಅಣ್ಣ. ಪೇಷಂಟ್ ಪೊಸಿಷನ್ ಯಾವಾಗಲೂ ಯೂಶ್ವಲಿ ಲೆವೆಲ್ ಆಗಿ ಮಾಡ್ತೀವಿ. ಹೆಡ್ ಟು ಫೀಟ್ ಇರುತ್ತೆ. ಆಲ್ಸೋ ಸುಪೈನ್ ಪೊಸಿಷನಲ್ಲಿ ಪೇಷಂಟ್ನ ಮಲಗಿಸ್ತೀವಿ. ನಾನಿವಾಗ ಬ್ರೈನ್ ಮತ್ತು MRIಗೆ ಏನು ಸೀಕ್ವೆನ್ಸ್ನ ಯೂಸ್ ಮಾಡಬೇಕು, ಯಾವ ಥರ ಪ್ಲಾನ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿತ್ ಇಂಡಿಕೇಶನ್ಸ್ ಕೂಡ ನಿಮಗೆ ನಾನು ಹೇಳ್ತೀನಿ. ಇವಾಗ ನಮಗೆ ಪ್ಲಾನ್ ಮಾಡೋದಕ್ಕೆ 3 ಪ್ಲೇನ್ ಸರ್ವೆ ಸಿಕ್ಕಿದೆ, ಅಥವಾ ಅಂದರೆ ಸರ್ವೆ ಇಮೇಜಸ್. ಪ್ಲಾನ್ ಮಾಡೋಕ್ಕೆ ಏನು ಬೇಕು ಆ ಇಮೇಜ್ ಸಿಕ್ಕಿದೆ, ಅದ್ರ ಮೇಲೆ ನಾವು ಪ್ಲಾನ್ ಮಾಡ್ತೀವಿ. ಓಕೆ, ಫಸ್ಟ್ ನಾನು DWIನ ಪ್ಲಾನ್ ಮಾಡ್ತೀನಿ. DWI ಅಂದರೆ ಡಿಫ್ಯೂಸರ್ ವೇಟೆಡ್ ಇಮೇಜಿಂಗು. ಆ್ಯಂಡ್ ಆಲ್ಸೋ ಐ ಆಮ್ ಪ್ಲಾನಿಂಗ್ ನೆಕ್ಸ್ಟ್ ಫ್ಲೇರ್ ಇಮೇಜು. ಫ್ಲೇರ್ ಅಂದರೆ ಫ್ಲೂಯಿಡ್ ಅಟಿನ್ಯೂಷನ್ ಇಮರ್ಷನ್ ರಿಕವರಿ ಅಂತ ನಿಮಗೆ ಲಾಸ್ಟ್ ಟೈಮ್ ಕೂಡ ಗೊತ್ತಿರುತ್ತೆ ಅಂದ್ಕೊಂಡಿರ್ತೀನಿ. ಮತ್ತೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಫಸ್ಟು ಬ್ರೈನ್ ಪ್ಲೇನ್ ಸ್ಟಾರ್ಟ್ ಮಾಡಿದಾಗ ಡಿಫ್ಯೂಷನ್ನ ಫಸ್ಟ್ ಪ್ಲಾನ್ ಮಾಡ್ತೀವಿ. ಯಾಕಂದರೆ ಡಿಫ್ಯೂಷನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸೀಕ್ವೆನ್ಸು. ನಮಗೆ ಡಿಫ್ಯೂಷನ್ ಬಂದಿದೆ. ಡಿಫ್ಯೂಷನಲ್ಲಿ 3 ಟೈಪ್ಸ್ ಬರುತ್ತೆ: B1000, B500 ಆ್ಯಂಡ್ B0. ಅದಾದಮೇಲೆ ADC ಯಾಕೆ ಬೇಕು ಅಂದರೆ, ಇಫ್ ಎನಿಥಿಂಗ್ ಅಕ್ಯೂಟ್ ಇನ್ಫಾಕ್ಟ್ ಇದ್ದರೆ, ಅಕ್ಯೂಟ್ ಇನ್ಫಾಕ್ಟ್ ಏನು ಮಾಡುತ್ತೆ ಅಂದರೆ ADCಯಲ್ಲಿ ಗ್ರೇ ಆಗಿ ಕಾಣುತ್ತೆ, ಅಂದರೆ ಕ್ಲೀನಾಗಿ ಲೈಟಾಗಿ ಡಾರ್ಕ್ ಆಗಿ ಕಾಣುತ್ತೆ, ಅವಾಗ ಅದು ಅಕ್ಯೂಟ್ ಆಗಿರುತ್ತೆ. ಅಥವಾ ADCಯಲ್ಲಿ ಫುಲ್ ಬ್ಲ್ಯಾಕ್ ಆಗಿ ಏನಾದರೂ ಕಂಡ್ರೆ, ಅಥವಾ ಫುಲ್ ಬ್ಲ್ಯಾಕ್ ಮಾರ್ಕ್ಸ್ ಏನಾದರೂ ಫುಲ್ಲಿ ಬ್ಲ್ಯಾಕ್ ಮಾರ್ಕ್ಸ್ ಕಂಡುಬಿಟ್ಟು ಡಿಫ್ಯೂಷನಲ್ಲಿ ಏನಾದರೂ ಮಾರ್ಕ್ ಕಂಡಿಲ್ಲ ಅಂದರೆ ಅದನ್ನು ಓಲ್ಡ್ ಲ್ಯಾಕ್ನರ್ ಅಥವಾ ಓಲ್ಡ್ ಇನ್ಫಾಕ್ಟ್ ಅಂತಲೂ ಕೂಡ, ಅಕ್ಯೂಟ್ ಇನ್ಫಾಕ್ಟ್ ಅಥವಾ ಇನ್ಫಾಕ್ಟ್ ಅಂತಲೂ ಕೂಡ ಕರಿತೀವಿ. ಓಕೆ, ನಾನಿವಾಗ ಫ್ಲೇರ್ನ ಪ್ಲಾನ್ ಮಾಡ್ತೀನಿ. ಫ್ಲೇರ್ ಅಂದರೆ ಫ್ಲೂಯಿಡ್ ಅಟೆನ್ಯೂಯೇಷನ್ ಇನ್ವೆಷನ್ ರಿಕವರಿ. ಇಲ್ಲಿ CSFನ ಬ್ರೈನಲ್ಲಿರೋ CSFನ ಸಪ್ರೆಷನ್ ಮಾಡೋಕ್ಕೆ ಈ ಸೀಕ್ವೆನ್ಸ್ನ ಯೂಸ್ ಮಾಡ್ತೀವಿ. ಸ್ಲೈಸ್ ಥಿಕ್ನೆಸ್ ಬಂದ್ಬಿಟ್ಟು ಇದ್ರದ್ದು 5 mm ಇದರದ್ದು ಸ್ಲೈಸ್ ಥಿಕ್ನೆಸ್ಸು. ಗ್ಯಾಪ್ ಬಂದ್ಬಿಟ್ಟು 1 ಇರುತ್ತೆ. ಅದೇ ಥರ ವೋಕ್ಸಲ್ ಬಂದು 230 + × 230. ನಾವು ಯೂಶ್ವಲಿ 230 × 180 ಕೂಡ ಯೂಸ್ ಮಾಡ್ತೀವಿ. ನಾನಿವಾಗ ನಿಮಗೆ T2 ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. T2 ಮೇನ್ಲಿ ಬಂದ್ಬಿಟ್ಟು ಪೆಥಾಲಜಿ ಸೀಕ್ವೆನ್ಸ್ ಅಂತ ಕರಿತೀವಿ. ಯಾಕಂದರೆ ಏನೇ ಇದ್ರೂ ಕೂಡ, ಏನೇ ತೊಂದರೆ ಇದ್ರೂ ಕೂಡ T2ದಲ್ಲಿ ಕ್ಲೀನಾಗಿ ಪೆಥಾಲಜಿ ಗೊತ್ತಾಗುತ್ತೆ. ಇದ್ರದ್ದು ವೋಕ್ಸಲ್ ಬಂದ್ಬಿಟ್ಟು 0.62ನ ಯೂಸ್ ಮಾಡಿದ್ದೀನಿ. 230 × 230ನ FOV ಕೂಡ ಯೂಸ್ ಮಾಡಿದ್ದೀನಿ. ಹಾಗೆ ಸ್ಲೈಸ್ ಥಿಕ್ನೆಸ್ 5 mm ಯೂಸ್ ಮಾಡಿದ್ದೀವಿ. ಹಾಗೆ ಸ್ಲೈಸ್ನ 25 ಸ್ಲೈಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಡಿಸ್ಟೆನ್ಸ್ನ ಅಥವಾ ಗ್ಯಾಪ್ನ ಗ್ಯಾಪ್ ಈಸ್ ನಥಿಂಗ್ ಬಟ್ ಒಂದು ಸ್ಲೈಸಿಂದ ಇನ್ನೊಂದು ಸ್ಲೈಸಿಗೆ ಎಷ್ಟು ಫ್ರೀ ಇದೆ ಅಥವಾ ಗ್ಯಾಪ್ ಇದೆ ಅನ್ನೋದನ್ನ ಗ್ಯಾಪ್ ಅಂತ ಕರಿತೀವಿ. ಗ್ಯಾಪ್ ಬಂದ್ಬಿಟ್ಟು 1 ಇಟ್ಕೊಂಡಿದ್ದೀವಿ. ಅದೇ ಥರ ನಾನು ಗ್ರೇಡಿಯಂಟ್ನ ಯೂಸ್ ಮಾಡ್ತಿದ್ದೀನಿ. ಗ್ರೇಡಿಯಂಟ್ನ ಯೂಶ್ವಲಿ ಸಿಮೆನ್ಸಲ್ಲಿ SWI ಅಂತಲೂ ಕರೀತಾರೆ, ಬಟ್ ಯೂಶ್ವಲಿ ಇಲ್ಲಿ FFE ಅಂತ ಇದೆ. ನಾವು ಫಿಲಿಪ್ಸಲ್ಲಿ ಮಾಡ್ತಿರೋದ್ರಿಂದ FFE ಇದೆ. ಅದು ಕೂಡ 230 × 230 ವೋಕ್ಸಲ್ಲಿದೆ. ಅದೇ ಥರ 5 mm ಸ್ಲೈಸ್ನ ಯೂಸ್ ಮಾಡಿದ್ದೀವಿ. 25 ಸ್ಲೈಸ್ನ ಯೂಸ್ ಮಾಡಿದ್ದೀನಿ. ಗ್ಯಾಪ್ನ ಕೂಡ 1 ಇಟ್ಕೊಂಡಿದ್ದೀನಿ. ಯಾಕೆ ನಾವು GRE ಅಥವಾ FFE ಯೂಸ್ ಮಾಡ್ತೀವಿ ಅಂದರೆ, ಏನಾದರೂ ಪೇಷಂಟ್ಗೆ ಬ್ಲೀಡ್ ಆಗಿದ್ದರೆ ಅಥವಾ ಬ್ರೀನಲ್ಲಿ ಬ್ಲೀಡ್ ಆಗಿದ್ದರೆ ಅಥವಾ ಏನಾದರೂ ಬ್ಲೂಮಿಂಗ್ ಥರ ಕಂಡ್ರೆ, ಬ್ಲೂಮಿಂಗ್ ಅಂದರೆ ಯಾವುದಾದ್ರೂ ಲಿಕ್ವಿಡ್ ಅಥವಾ ಬಯೋಕೆಮಿಸ್ಟ್ರಿ ಚೇಂಜಸ್ ಅಥವಾ ಬಯೋಕೆಮಿಕಲ್ ಚೇಂಜಸ್ನ ನೋಡೋದಕ್ಕೆ GREನ ಯೂಸ್ ಮಾಡಿದ್ದೀವಿ. T2 ಕೊರೋನಲ್ನ ಪ್ಲಾನ್ ಮಾಡ್ತಾ ಇದ್ದೀನಿ. T2 ಕೊರೋನಲ್ನ ಪ್ಲಾನ್ ಮಾಡಬೇಕಾದ್ರೆ ಬಿಫೋರ್ ನಮ್ಮದು ಮೌಸು T2 ಆ್ಯಕ್ಸಿಯಲ್ ಮತ್ತು T2 ಸ್ಯಾಜ್ ಮೇಲೆ ನಾವು ಯಾವಾಗಲೂ ಪ್ಲಾನ್ ಮಾಡಬೇಕು. T2 ಸ್ಯಾಜ್ ಮೇಲೆ ಪ್ಲಾನು ಮತ್ತು T1 ಆ್ಯಕ್ಸಿಯಲ್ ಮೇಲೆ ಕ್ಲೀನಾಗಿ ನಾವು ಪ್ಲಾನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಆವಾಗ T2 ಕೊರೋನಲ್ ಕ್ಲೀನಾಗಿ ಅಥವಾ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಮ್ಮದು ವೋಕ್ಸಲ್ಲು FOVನ ಎಕ್ಸ್ಪ್ಲೇನ್ ಮಾಡ್ತೀನಿ. ವೋಕ್ಸಲ್ ಬಂದ್ಬಿಟ್ಟು 0.62 ನಾನು ಯೂಶ್ವಲಿ ಯೂಸ್ ಮಾಡ್ತೀನಿ. ಯೂಶ್ವಲಿ FOV ಬಂದ್ಬಿಟ್ಟು 220 × 220, ಬಟ್ ನಾವು ಯೂಶ್ವಲಿ 220 × 180 ಯೂಸ್ ಮಾಡ್ತೀನಿ. ಯಾಕಂದರೆ ಅನಾಟಮಿ ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಕವರ್ ಮಾಡಿದ್ದೀನಿ. ಸ್ಲೈಸ್ ಥಿಕ್ನೆಸ್ನ 5 ಇಟ್ಕೊಂಡಿದ್ದೀನಿ. ನಂಬರ್ ಆಫ್ ಸ್ಲೈಸಸ್ನ 25 ಇಟ್ಕೊಂಡಿದ್ದೀನಿ. ಅದೇ ಥರ ಗ್ಯಾಪ್ನ 1 ಮಾಡ್ಕೊತಾ ಇದ್ದೀನಿ. T2 ಕೊರೋನಲ್ನ ಯಾಕೆ ಮಾಡ್ತಿದ್ದೀವಿ ಅಂದರೆ, ಇಮೇಜ್ನ ಅಥವಾ ಒಳಗಡೆ ಇರೋ ಹಿಪ್ಪೋಕ್ಯಾಂಪಲ್ ಮತ್ತು ಮಿಡ್ ಬ್ರೇನು, ಹಾಗೆ ಅದೇ ಥರ ಇಮೇಜ್ನ ಇನ್ನೊಂದು ಸೈಡಿಂದ ಅಥವಾ ಫ್ರಂಟ್ ಸೈಡ್ ಅಥವಾ ಆ್ಯಂಟೀರಿಯರ್ ಸೈಡಿಂದ ಏನಾದರೂ ಚೇಂಜಸ್ ನೋಡಬೇಕು, ಅಥವಾ ಏನಾದರೂ ಬ್ರೈನಲ್ಲಿ ಏನಾದರೂ ಅಥವಾ ಮಿಡ್ಡಲ್ಲಿ ಏನಾದರೂ ಚೇಂಜಸ್ ಇದೆಯಾ ಪ್ಯಾಥಾಲಜಿಕಲಿ ಅಂತದನ್ನ ಕ್ಲೀನಾಗಿ ಕಾಣುತ್ತೆ.
ಓಕೆ, ನಾನು ನಿಮ್ಗೆ ಇದೇ ಥರ ಇವಾಗ T1 ಸ್ಯಾಜ್ನ ಯಾವ ಥರ ಪ್ಲಾನ್ ಮಾಡ್ಬೇಕಂತ ಹೇಳ್ತೀನಿ. T1 ಸ್ಯಾಜ್ ಪ್ಲಾನ್ ಮಾಡಬೇಕಾದ್ರೆ ಬಿಫೋರು ನಮ್ಮದು T1 ಆಕ್ಸಿಯಲ್ ಅಥವಾ ಎನಿ ಸರ್ವೆ ಸ್ಯಾಜ್ ಕೊರೋನಲ್ ಮತ್ತು ಆಕ್ಸಿಯಲ್ಸ್ನ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು. ಫಸ್ಟ್ ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸರ್ವೆ ಕೊರೋನಲ್ ಹಾಕ್ಕೊಂಡಿದ್ದೀನಿ. ಅದೇ ಥರ ನೆಕ್ಸ್ಟ್ ಆಕ್ಸಿಯಲ್ನ ನಾನು ನನ್ನ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದಾರೆ ಅನ್ಕೊತೀನಿ. ಇದ್ರ ಮೇಲೆ ಪ್ಲಾನ್ ಮಾಡ್ತೀನಿ. ಯೂಶ್ವಲಿ ನಾನು ಬಿಫೋರೇ ನಿಮ್ಗೆ ಹೇಳಿದ್ದೀನಿ, ನಾವು ಯಾವುದು ಸೀಕ್ವೆನ್ಸ್ಗೆ ಪ್ಲಾನ್ ಮಾಡ್ತಿದ್ದೀವಲ್ಲ ಅದ್ರ ಮೇಲೆ ಯಾವತ್ತು ನಾವು ನಮ್ಮ ಮೌಸ್ನ ಟಚ್ ಮಾಡಬಾರ್ದು ಅಥವಾ ಅದ್ರ ಮೇಲೆ ಪ್ಲಾನ್ ಮಾಡೋಂಗಿಲ್ಲ. ಯೂಶ್ವಲಿ T2 ಕೊರೋನಲ್ ಮತ್ತು ಎನಿ ಆಕ್ಸಿಯಲ್ ಮೇಲೆ ಸ್ಯಾಜ್ಗೆ ಪ್ಲಾನ್ ಮಾಡಬೇಕು. T1 ಸ್ಯಾಜ್ನ ಯೂಶ್ವಲಿ ಎನಿ ಹಿಪ್ಪೋಕ್ಯಾಂಪಲ್ ಚೇಂಜಸ್ ಅಥವಾ ಬ್ರೈನಲ್ಲಿ ಮಿಡ್ ಬ್ರೈನಲ್ಲಿ ಅಥವಾ ಚೇಂಜಸ್ ಇದ್ದರೆ, ಏನಾದರೂ ಅನಾಟಮಿಕಲ್ ಅಥವಾ ಚೇಂಜಸ್ ಇದ್ದರೆ T1 ಸ್ಯಾಜು ತುಂಬ ಹೆಲ್ಪ್ ಆಗುತ್ತೆ. ಇಫ್ ಎನಿಥಿಂಗ್ ಪಿಟ್ಯುಟರಿ ಅಥವಾ ಎಮ್ಟಿಸ್ ಎಲ್ಲ ಕೂಡ ಇದ್ದರೂ ಕೂಡ T1 ಸ್ಯಾಜಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ನಾನು ಇಲ್ಲಿವರೆಗೂ ನಿಮಗೆ ಬ್ರೈನ್ ಪ್ಲೇನ ಯಾವ ಥರ ಪ್ಲಾನ್ ಮಾಡಬೇಕು, ಯಾವ ಥರ ಪ್ರೋಟೋಕಾಲ್ನ ಯೂಸ್ ಮಾಡಬೇಕು ಅಂತ ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಥಿಂಕ್ ಅದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಕೊತೀನಿ. ನೆಕ್ಸ್ಟ್ ನಾನು ನಿಮಗೆ ಇವಾಗ MRI ಬ್ರೈನ್ ಹೇಳಿದ್ದಾದಮೇಲೆ MRVನ ಯಾವ ಥರ ಪ್ಲಾನ್ ಮಾಡಬೇಕು, MRVನ ಯಾವ ಥರ ಅನಾಟಮಿಕಲ್ ಆಗಿ ಇಮೇಜಸ್ನ ಪ್ರೊಸೆಸ್ ಮಾಡ್ಬೇಕಂತ ನಿಮ್ಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. MRV ಅಂದರೆ MR ವಿನೋಗ್ರಾಮ್. ಇದನ್ನ 2D ಟಾಪ್ ಅಂತ ಕರಿತೀವಿ, 2D ಟೈಮ್ ಆಫ್ ಫ್ಲೈಟ್ ಅಂತ ಕರಿತೀವಿ. ಯೂಶ್ವಲಿ ಇಲ್ಲಿ ನಾವು ವೇನ್ಸ್ನ ಅಥವಾ ಸೈನಸ್ನ, ಬ್ರೈನಲ್ಲಿರೋ ಸೈನಸ್ನ ನೋಡೋಕ್ಕೆ ಯೂಶ್ವಲಿ MRV ಮಾಡ್ತೀವಿ. ಪೇಷಂಟ್ ಕೈಮ್ ವಿತ್ CVT ಅಂದರೆ ಸೆರಿಬ್ರೋ ವೇನಸ್ ಥ್ರೋಂಬೋಸಿಸ್ ಅಥವಾ ಏನಾದರೂ ಬ್ರೈನಲ್ಲಿರೋ ವೇನ್ಗಳು ಥ್ರೋಂಬೋಸ್ ಆಗಿದ್ರೆ ಅಥವಾ ಬ್ಲಾಕ್ ಆಗಿದ್ರೆ ಆ ಟೈಮಲ್ಲಿ MR ವಿನೋಗ್ರಾಮ್ನ ರನ್ ಮಾಡ್ತೀವಿ. ಅಥವಾ ಪೇಷಂಟ್ ಆಲ್ಕೋಹಾಲಿಕ್ ಇದ್ದರೆ ಅಥವಾ ಹೋಲ್ ಡಿಫಿಷಿಯನ್ಸಿ ಇದ್ದರೆ ಆವಾಗ ಕೂಡ ಇದನ್ನ ಯೂಸ್ ಮಾಡ್ತೀವಿ. MRV ಈಸ್ ವೆರಿ ಹೆಲ್ಪ್ಫುಲ್ ಫಾರ್ CVT. MR ವಿನೋಗ್ರಾಮ್ ಇಮೇಜ್ ನಮ್ಗೆ ಇವಾಗ ಅಕ್ವೈರ್ ಆಗಿದೆ. ಅದನ್ನ ಯಾವ ಥರ ಅನಾಟಮಿಕಲ್ ಪ್ರೊಸೆಸ್ ಮಾಡಬೇಕು ಮತ್ತು ಯಾವ ಥರ ನಿಮಗೆ ತೋರಿಸ್ಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ. ಫಸ್ಟ್ ಸುಪೀರಿಯರ್ ಸ್ಯಾಜಿಟಲ್ ಸೈನಸ್ಸು ಇಲ್ಲಿ ಕಾಣ್ತಿದೆ. ಸುಪೀರಿಯರ್ ಸ್ಯಾಜಿಟಲ್ನ SSS ಅಂತ ಕರೆದೆ. ಅದೇ ಥರ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ್ಟ್ರೇಟ್ ಸೈನಸ್ಸು SS ಅಂತ ಕರಿತೀನಿ. ನೆಕ್ಸ್ಟು ಟ್ರಾನ್ಸ್ವರ್ ಸೈನಸ್ಸು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸಿಗ್ಮಾಯ್ಡ್ ಸೈನಸ್ಸು, SS ಅಂತಲೇ ಕರಿತೀವಿ ಇದನ್ನು ಕೂಡ. ನೆಕ್ಸ್ಟ್ ಒನ್ ವೇನ್ ಗ್ಲ್ಯಾಂಡ್. ವೇನ್ ಗ್ಲ್ಯಾಂಡ್. ಓಕೆ, ಕೊರೋನಲ್ಲಿ ಯಾವ ಥರ ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ LIJV ಲೆಫ್ಟ್ ಇಂಟ್ರಾ ಜುಗುಲರ್ ವೇನ್, ಇದು RIJV ರೈಟ್ ಇಂಟ್ರಾ ಜುಗುಲರ್ ವೇನ್. RIJV. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರೈಟ್ ಸಿಗ್ಮಾಯ್ಡ್ ಸೈನಸ್ನು ಕೂಡ ಇದರಲ್ಲಿ ನಾವು ತೋರಿಸ್ಬೇಕಾಗುತ್ತೆ ಮತ್ತು ಲೆಫ್ಟ್ ಸಿಗ್ಮಾಯ್ಡ್ ಸೈನಸ್ನು ಕೂಡ ಇಲ್ಲಿ ತೋರಿಸ್ಬೇಕಾಗುತ್ತೆ. RSS ಆ್ಯಂಡ್ LSS ಮತ್ತು ಒನ್ RTS ಅಂದರೆ ರೈಟ್ ಟ್ರಾನ್ಸ್ವರ್ ಸೈನಸ್, ಇನ್ನೊಂದು ಲೆಫ್ಟ್ ಟ್ರಾನ್ಸ್ವರ್ ಸೈನಸ್ ಆ್ಯಂಡ್ ಆಲ್ಸೋ ಸುಪೀರಿಯರ್ ಸ್ಯಾಜಿಟಲ್ ಸೈನಸ್. ಅದೇ ಥರ ಆಕ್ಸಿಯಲಲ್ಲಿ ತೋರಿಸ್ತೀನಿ. ಜಸ್ಟ್ ಆಕ್ಸಿಯಲಲ್ಲಿ ನಮಗೆ RTS ಮತ್ತು LTS ಕಾಣುತ್ತೆ. RTS ಆ್ಯಂಡ್ LTS ಕಂಪ್ಲೀಟ್. ಓಕೆ, ನಾನು ಇವಾಗ MRVನ ಹೇಳಿದೆ. ಇವಾಗ MRAನ ಯಾವ ಥರ ಮಾಡಬೇಕಂತ ಹೇಳ್ತೀನಿ. MRAಗೆ ಸೀಕ್ವೆನ್ಸ್ ಬಂದ್ಬಿಟ್ಟು ನಮ್ಮ ಹತ್ರ S3DC ಅಂತ ಇದೆ. S3DC ಅಂದರೆ ನಾನು ಲಾಸ್ಟ್ ಟೈಮ್ ಹೇಳಿದೆ, ವಿನೋ ಅಂದರೆ 2D ಅಂತ ಹೇಳಿದೆ, ಆ್ಯಂಜಿಯೋನ ನಾವು 3D ಅಂತ ಕರಿತೀವಿ. ಓಕೆ, ಇದು ಸ್ಕ್ಯಾನ್ ಬಂದ್ಬಿಟ್ಟು ನೆಕ್ ಟು ಹೆಡ್ ಅಂದರೆ ಫೀಟ್ ಟು ಹೆಡ್ಡಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅಪ್ ಆಗುತ್ತೆ ಸೀಕ್ವೆನ್ಸ್ ಯಾವಾಗ್ಲೂ. ಓಕೆ, ಇವಾಗ ಅಪ್ಲೈ ಮಾಡಿದ್ದೀನಿ, ಇಮೇಜ್ ಬರುತ್ತೆ, ಕಾದು ನೋಡೋಣ. ಓಕೆ,
ಓಕೆ, ನಮಗೆ ಫುಲ್ಲಿ ಆ್ಯಂಜಿಯೋ ಇಮೇಜ್ ಬಂದಿದೆ, ನೋಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀನಿ ಇಲ್ಲಿ ಡಿಸ್ಪ್ಲೇಯಲ್ಲಿ. ಓಕೆನಾ, ಆ್ಯಂಜಿಯೋ ಫುಲ್ಲಿ ಪ್ರೊಸೆಸ್ ಆಗಿದೆ. ಇದನ್ನು ಯಾವ ಥರ ಪೋಸ್ಟ್ ಪ್ರೊಸೆಸ್ ಮಾಡಿರೋದನ್ನ ಅನಲ್ಟೇಷನ್ ಮಾಡ್ಬೇಕನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ACA, RMCA, LMCA, RICA, LICA, bacillary artery ಆ್ಯಂಡ್ ವರ್ಟಿಬ್ಯುಲರ್ ಆರ್ಟ್ರಿ. ನಮಗೆ ರೈಟ್ ವರ್ಟಿಬ್ಯುಲರ್ ಆರ್ಟ್ರಿ ಕಾಣ್ತಾ ಇದೆ, ಲೆಫ್ಟ್ ವರ್ಟಿಬ್ಯುಲರ್ ಆರ್ಟ್ರಿ ಬ್ಲಾಕೇಜನ್ನು ತೋರಿಸ್ತಾ ಇದೆ ಅಥವಾ ಅಕ್ಲೂಷನ್ ಥರ ಕಾಣ್ತಾ ಇದೆ. ಓಕೆ, ಇಲ್ಲಿವರೆಗೂ ನಾನು ನಿಮಗೆ ಬ್ರೈನ್ MR ವಿನೋಗ್ರಾಮ್ನ ಯಾವ ಥರ ಮಾಡ್ಬೇಕಂತ ಹೇಳ್ಕೊಟ್ಟೆ. ನೆಕ್ಸ್ಟ್ ಇದೇ ಥರ ನಾವು ಇನ್ನೂ ಹಲವು ವೀಡಿಯೋಗಳನ್ನ ಮಾಡಿ ನಿಮ್ಗೆ ಇದೇ ಥರ ಪ್ರೆಸೆಂಟೇಷನ್ ಮಾಡ್ತೀವಿ. ಕೀಪ್ ಸಪೋರ್ಟ್ ಅಸ್, ಪ್ಲೀಸ್ ಸಬ್ಸ್ಕ್ರೈಬ್ ರಂಜನ್ ಬಾಯ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಎವ್ರಿ ಒನ್.